ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ತಾವು ಈಗ ಪ್ರತಿಭಟನೆ ಮಾಡ್ತೀರಾ. ದೆಹಲಿಯಲ್ಲಿ ಸೋನಂ ವಾಂಗ್ಚುಕ್ ಅವರು ಕಳೆದ 21 ದಿನ ಮರಣಾನಂತರ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಿದ್ದಾರೆ. ಕೇಂದ್ರ ಸಚಿವರು ರಾಜೀನಾಮೆ ಕೊಡಬೇಕು ಅಂತ, ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸ್ತಿದ್ದೀರಾ. ನಿನ್ನೆ ನಡೆದಂಥ ಘಟನೆ, ಇಲ್ಲಿ ಆಗ್ತಿರೋದು ಪ್ರತಿಭಟನೆ, ಇದ್ರ ಬಗ್ಗೆ ಮಾತಾಡೋದು ನೋಡಿ. ನಿನ್ನೆ ಲಾಠಿ ಚಾರ್ಜ್ ಆಗಿದೆ. ಅದಕ್ಕೆ ನನ್ನ ಶಾಂತಿಯುತವಾದ ಮನಸ್ಸಿನಿಂದ ನಾನು ಅಪೋಸ್ ಮಾಡ್ತೀನಿ, ಅದನ್ನ ಖಂಡಿಸ್ತೀನಿ. ಯಾಕೆ ಶಾಂತಿಯುತವಾದ ಮನಸ್ಸಿನಿಂದ ಅಂದರೆ, ನಾವು ಗಾಂಧಿ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ, ನಾವು ಗೋಡ್ಸೆ ಮಾರ್ಗದಲ್ಲಿ ಹೋಗಿದ್ರೆ ನಾವು ಲಾಠಿ ಕಲ್ಲು ಎಲ್ಲ ತೊಗೊಂಡು ಬರ್ತಾ ಇದ್ವಿ. ಶಾಂತಿಯುತವಾಗಿ 20 ದಿವಸ ನಡೆದಿರೋ ಇದನ್ನು ಪ್ರೊಟೆಸ್ಟ್ನ ನೀವು ಲಾಠಿ ಚಾರ್ಜ್ ಮಾಡಿಸ್ತೀರಾ, ಲಾಠಿ ಚಾರ್ಜ್ ಮಾಡಿ ಎಬ್ಬಿಸ್ತೀರಾ. ಇದು ಒಂದು ಹುಂಬ ಸರ್ಕಾರ ಅಂತೀವಿ, ಮಂಡ ಸರ್ಕಾರ. ನೀವು ರೈತರ ಮೇಲೆ ಲಾಠಿ ಚಾರ್ಜ್ ಮಾಡ್ತೀರಾ, ನೀವು ಸ್ಟೂಡೆಂಟ್ಗಳ ಮೇಲೆ ಲಾಠಿ ಚಾರ್ಜ್ ಮಾಡ್ತೀರಾ, ಯಾರೋ ಗೌರ್ಮೆಂಟ್ ಜಾಬ್ ಕೇಳಕ್ಕೆ ಬಂದರೆ ಲಾಠಿ ಚಾರ್ಜ್ ಮಾಡ್ತೀರಾ. ಇವಾಗ ಡೆಮೋಕ್ರಸಿ ಹಾಳಾಗೋಗಿದೆ. ಡೆಮೋಕ್ರಸಿ ಇಲ್ಲ, ಅಲ್ಲಿ ವ್ಯಾಲ್ಯೂವೇ ಇಲ್ಲ ಡೆಮೋಕ್ರಸಿಗೆ. ಏನಾದರೂ ಯಾರಾದರೂ ಏನಕ್ಕೆ ಕೇಳಕ್ಕೆ ಬಂದರೆ ಲಾಠಿ ಚಾರ್ಜ್ ಮಾಡಿ, ಎದ್ದು ಓಡಿಸಿ. ಮತ್ತೇನೋ ಡೆಮೋಕ್ರಸಿ ಬೇಕಿಲ್ಲಿ, ನಿಮ್ಮದೇ ಮಾತಾಡ್ಕೊಂಡು ಹೋಗಿ ಆಟ ಆಡ್ಕೊಂಡು. ಸೊ ಇವತ್ತು ನೋಡಿ, 1.7+ crore ಜನ ಇಂಡಿಯಾದವ್ರನ್ನ ಪಾಪ್ಯುಲೇಷನು, 6.7+ ಕರ್ನಾಟಕದ್ದು, 1.5 ಬೆಂಗಳೂರದು. ಎಷ್ಟು ಜನ ಇದ್ದೀವಿ? 5% ಇಲ್ಲ. ಯಾಕೆ? ಜನ ಭಯ ಬಿದ್ದಿದ್ದಾರೆ, ಮಾತಾಡ್ತಾ ಇಲ್ಲ. ಜನ ಮಾತಾಡಿದ್ರೆ ಮುಗೀತು, ಆ್ಯಂಟಿ ನ್ಯಾಷನಲ್ ಅಂತಾರೆ, ಟೆರರಿಸ್ಟ್ಗಳಂತಾರೆ. ಇದರಲ್ಲಿ ಟೆರರಿಸ್ಟ್ ಗ್ರೂಪ್ ಒಂದಿದೆ ನಮ್ಮಲ್ಲಿ, ನಿಮ್ಗೆ ಗೊತ್ತಿದೆ, ತುಂಬ ಜನಕ್ಕೆ ಗೊತ್ತಿರೋದು ಟೆರರಿಸ್ಟ್ ಗ್ರೂಪ್ ಇದೆ. ಇವಾಗ ನಾನು ಕಾಣಿಸಿದ್ನ ನನ್ನ ಆ್ಯಂಟಿ ನ್ಯಾಷನಲ್ ಅಂತಾರೆ. ಇವಾಗ ನೋಡಿ, ಸೋನಂ ವಾಂಗ್ಚುಕ್ ಅವರು ಚೀನಾ ಏಜೆಂಟ್ ಅಂತಾರೆ. ಸೋನಂ ವಾಂಗ್ಚುಕ್ ಅವರು ಆ್ಯಂಟಿ ನ್ಯಾಷನಲ್ ಅಂತಾರೆ. ಅವ್ರು ಸೈಂಟಿಸ್ಟೇ ಅಲ್ಲ ಅಂತಾರೆ. ಅಲ್ಲಪ್ಪ, ಸೈಂಟಿಸ್ಟ್ ಅಲ್ಲ ಬಿಡು, ನಿನ್ಗೇನು ಕಾಸ್ ಮೇಲೆ ಸಪೋರ್ಟ್ ಮಾಡ್ಬೇಕು ತಾನೆ. ಇವ್ರದ್ದು ಹೆಂಗೆ ಕತೆ ಆಯ್ತಂದ್ರೆ, ಇವಾಗ ನಮ್ಮಲ್ಲಿ ಪ್ರೊಟೆಸ್ಟಲ್ಲಿ ರಾಮನ ವಿರುದ್ಧ ಮಾತಾಡಿದ್ರು, ನಮ್ಮ ಧರ್ಮದ ವಿರುದ್ಧ ಮಾತಾಡಿದ್ರು. ನಾನು ಇವ್ರು ಒಂದೇ ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಗಲ್ಲಿಲಿ, ನಿಮ್ಮ ಏರಿಯಾದಲ್ಲಿ, ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ರು ರೇಪ್ ಆಗಿರುತ್ತೆ. ಸೊ ಅದಕ್ಕೆ ಪಾಕಿಸ್ತಾನದಿಂದ ಯಾವ ಪೋಸ್ಟ್ ಹಾಕ್ಬಿಡ್ತಾನೆ, ಆ ಹುಡುಗಿ ನಾನು ಸಪೋರ್ಟ್ ಇದ್ದೀನಿ ಅಂತ. ಆ ಹುಡುಗಿ ಸಪೋರ್ಟ್ ಮಾಡೋದು ಬಿಟ್ಬಿಡ್ತೀರಾ ನೀವು? ಪಾಕಿಸ್ತಾನದಿಂದ ಆ ಹುಡುಗಿ ಸಪೋರ್ಟ್ ಮಾಡಿದ್ರೆ ನಾವು ಸಪೋರ್ಟ್ ಮಾಡಲ್ಲ ಅವ್ರಿಗೆ ಅಂತ. ಇಂಥ ಚೀಪಾಗಿ ನೀವೇನು ಆನ್ಸರ್ಗಳನ್ನ ಮಾಡ್ತಿದ್ದೀರಾ, ಏನು ನೀವು ಅದಕ್ಕೆ ರೀಸನ್ಗಳನ್ನ ಕೊಡ್ತಾ ಇದ್ದಾರೆ. ಈ ಪ್ರೊಟೆಸ್ಟ್ಗೆ ಏನಕ್ಕೆ ನಂಗೆ ಸಪೋರ್ಟ್ ಇಲ್ಲ, ಈ ಪ್ರೊಟೆಸ್ಟ್ನಿಂದ ಏನು ಸಪೋರ್ಟ್ ಇಲ್ಲ ಅಂದರೆ, ಅಲ್ಲಿ ಯಾರೋ ಚೀನಾ ಏಜೆಂಟ್ ಬರ್ತಿದ್ದಾನೆ ಪಾಕಿಸ್ತಾನ, ಅದಕ್ಕೆ ಈ ಪ್ರೊಟೆಸ್ಟ್ಗೆ ಸಪೋರ್ಟ್ ಇಲ್ಲ ಅಂತ. ಅಂಥವ್ರಿಗೆ ಹೇಳಕ್ಕೆ ನಾಚಿಕೆ ಆಗಬೇಕು ರೀ. ನೀವು ಕೇಳೋ ಕ್ವಶನ್ಗೆ ಆನ್ಸರ್ ಮಾಡಿ. ಇವಾಗ ನಿಮ್ಮ ಏರಿಯಾದಲ್ಲಿ ಆ ಹುಡುಗಿಗಾದರೆ ನೀವು ಆ ಹುಡುಗಿ ಸಪೋರ್ಟ್ ಮಾಡೋದು ಬಿಡ್ತೀರಾ? ಸೊ ಇದನ್ನು ಈ ಥರ ಚೀಪ್ ಮೆಂಟಾಲಿಟಿ ಮಾಡೋದು ಬಿಡಿ. ಇದು ನಿಮಗಾಗಿ, ನಿಮ್ಮ ಮಕ್ಕಳಿಗಾಗಿ, ಯಾಕೆ ನಮಗಾಗಿ. ಮುಂದೆ ಒಂದಿನ ಇದೇ ನೀಟ್ ಎಕ್ಸಾಮಲ್ಲಿ ಬಂದಿರೋ ಡಾಕ್ಟ್ರುಗಳು ನಿಮ್ಮದೇ ಆಪ್ರೇಷನ್ ಮಾಡೋದು. ಅವಾಗ ಸೂಜಿ ದಾರ ನಿಮ್ಮ ಹೊಟ್ಟೆಲಿ ಬಿಟ್ಟರೆ ಅವಾಗ ಗೊತ್ತಾಗುತ್ತೆ ಏನಕ್ಕೆ ನೀಟ್ ಎಕ್ಸಾಮ್ ಲೀಕ್ ಆಗಬಾರ್ದಿತ್ತು ಅಂತ ಹೇಳಿ. ಅದಕ್ಕೆ ಅವ್ರನ್ನ ಸಪೋರ್ಟ್ ಮಾಡೋದು ಕಲೀರಿ. ಆ್ಯಂಡ್ ನಾಳೆ ನಿಮ್ಮ ಮಕ್ಕಳಿಗೆ ಏನಂತ ಹೇಳ್ತೀರಾ ನೀವು? ನೋಡಿ, ನಾನೇ ನಮ್ಮ ತಾತಕ್ಕೆ ಕೇಳ್ತಿದ್ದೆ, ಆ ತಾತ ಈ ಫ್ರೀಡಮ್ ಬರಬೇಕಾದ್ರೆ ನೀನು ಎಲ್ಲಿ ಹೋಗಿದ್ದೆ ಅಂತೇಳಿ. ನಮ್ಮ ತಾತ ಹೇಳ್ತಿದ್ದ, ನಮ್ಮ ತಾಯಿ ನಾನು ಬಿಡ್ತಿರಲಿಲ್ಲ ಹೊರಗಡೆಗೆ. ಯಾಕೆ ಬಿಡ್ತಿರಲಿಲ್ಲ? ಎಲ್ಲಿ ಯಾರೋ ಒಬ್ಬರು ಹೋಗಿ ಪೊಲೀಸರಿಗೆ ಹೇಳೋರು, ನನ್ನ ಜೈಲಿಗೆ ಹಾಕೋರು, ಜೈಲಿಗೆ ಹಾಕಿದಾಗ ಕ್ರಿಮಿನಲ್ ಅನ್ನೋರು. ಅದು ನಮ್ಮ ತಾಯಿಗೆ ಇಷ್ಟ ಆಗ್ತಿರಲ್ಲ, ಅದಕ್ಕೆ ಬಿಡ್ತಿರಲ್ಲ. ಇವತ್ತು ಅದನ್ನೇ ತಾಯಿಗಳು ಅದೇ ಪರಿಸ್ಥಿತಿ, ಅವ್ರ ಮಕ್ಕಳನ್ನ ಬಿಡ್ತಾ ಇಲ್ಲ ಹೊರಗಡೆಗೆ. ಯಾಕಂದರೆ ಆ್ಯಂಟಿ ನ್ಯಾಷನಲ್ಲು, ಟೆರರಿಸ್ಟು ಕೇಸ್ಗಳಾಗ್ಬಿಡುತ್ತೆ. ಎಲ್ಲರ ಮನೇಲೂ ಭಗತ್ ಸಿಂಗು, ಬಾಬಾ ಸಾಹೇಬ್ ಅಂಬೇಡ್ಕರು ಅಥವಾ ಗಾಂಧೀಜಿ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಅಮ್ಮ ಅಪ್ಪನೂ ಎಲ್ಲರೂ ಹುಟ್ಟಬೇಕಾದ್ರೆ ನಮ್ಮಲ್ಲಿ ನಮ್ಮ ಮಹಾರಾಷ್ಟ್ರ ಕಡೆಯಿಂದ ಬರೋದು. ನಾವು ಹುಟ್ಟಬೇಕಾದ್ರೆ ಒಂದು ಶಿವಾಜಿದ ಹಾಡು ಆಡ್ತಾರೆ, ಪಾಳನ ಬಾಳ ಶಿವಾಜಿ ಸಹ ಅಂತೇಳಿ. ಅಂದರೆ ಶಿವಾಜಿ ನನ್ನ ಮಗ ಹುಟ್ಟಿದ್ರೆ ಶಿವಾಜಿ ಥರ ಹುಟ್ಟಲಿ ಅಂತ. ನಾನು ಎಷ್ಟೋ ಜನ ಕೇಳೋದು, ಶಿವಾಜಿ ಥರ ಹುಟ್ಟಿದ್ರೆ ನೀವು ಬಿಡ್ತೀರಾ ಹೊರಗಡೆ? ಶಿವಾಜಿ ಥರ ಹೊರಗಡೆ ಹೋರಾಟ ಮಾಡಕ್ಕೆ ಬಿಡ್ತೀರಾ? ಬೇಡ, ಜಗಳ ಬೇಡ, ನಮ್ಮ ಮನೇಲಿರೋ. ಮತ್ತೆ ಹೆಂಗೆ ಶಿವಾಜಿ ಆಗ್ತಾನೆ ಅವನು? ಹೆಂಗೆ ಭಗತ್ ಸಿಂಗ್ ಆಗ್ತಾನೆ? ನಾನು ಫಸ್ಟ್ ಪೇರೆಂಟ್ಸ್ಗೆ, ಹುಡುಗರಲ್ಲಿ ಕಿಚ್ಚಿದೆ, ನಾನು ಅದಕ್ಕೆ ಹೇಳಿದ್ದು ಶಾಂತಿಯುತವಾಗಿ. ಯಾಕಂದರೆ ಕಿಚ್ಚು ಇನ್ನೊಂದು ಕಡೆ ಇದೆ, ಅದನ್ನು ಹೊರಗಡೆ ಹಾಕೋಕ್ಕಾಗ್ತಾ ಇಲ್ಲ. ಅದಕ್ಕೆ ಶಾಂತಿಯುತವಾಗಿ ಹೋರಾಟ, ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದನ್ನು ಕೇಂದ್ರ ಸರ್ಕಾರದ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ನಿನ್ನೆ ಲಾಠಿ ಚಾರ್ಜ್ ಮಾಡಿರೋ ಪೊಲೀಸರಿಗಾಗಲಿ, ಲಾಠಿ ಚಾರ್ಜ್ ಮಾಡಿಸಿರೋ ಸರ್ಕಾರಕ್ಕಾಗಲಿ, ನೀವು ಇಟ್ಕೊಂಡಿದ್ದು ನಿಮ್ಮ ಅಸ್ತ್ರ ಯಾವುದು? ಸಂವಿಧಾನ. ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಟ್ಟು ನೀವು ಹೊಡೆದ್ರೆ ನಾವು ಹೊಡ್ಸ್ಕೊಂಡಿದ್ದೀವಿ. ಅದನ್ನು ನಿಮ್ಮ ಥರನೇ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಹೊಡೆಯೋಕ್ಕೆ ತುಂಬ ಅಲ್ಲ. ದೇಶ ತುಂಬ ಎಲ್ಲ ಎಲ್ಲ ಕಡೆಗೂ ದಂಗೆಗಳು ಹೇಳ್ತಾರೆ. ನಾವು ಶಾಂತಿಯುತವಾಗಿ ಮಾಡ್ತಿದ್ದೀವಿ. ಏನು ಕೇಳ್ತಿರೋದೇನು? ನೀಟ್ ಪರೀಕ್ಷೆ ಇದ್ರ ಬಗ್ಗೆ ತಾನೇ, ಒಬ್ಬ ಧರ್ಮೇಂದ್ರ ಪ್ರಧಾನ್ ತಾನೆ, ನೀವು ನಮ್ಮ ಸೇವಕರು ತಾನೆ. ಯಾಕೆ ರಿಸೈನ್ ಯಾಕೆ ಮಾಡ್ತಿಲ್ಲ? ನಿಮಗೆ ಇಷ್ಟು ಪ್ರೊಟೆಸ್ಟ್ ಮಾಡಬೇಕಾ ನಾವು? ನಿಮಗೆ ರಿಸೈನ್ ಕೇಳಬೇಕಾದ್ರೆ ನಮ್ಮ ಕಂಪ್ನಿಯಲ್ಲಿ ಅವನ ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದರೆ ಒದ್ದು ಹೊರಗಾಗ್ತಿರ್ತಾನೆ. ನಿಮಗೆ ಅಷ್ಟೆಲ್ಲ ನಾವು ಪ್ರೂಫ್ ಕೊಡಬೇಕಾ? ನಿಮಗೆ ಅಷ್ಟೆಲ್ಲ ನಾವು ರಿಕ್ವೆಸ್ಟ್ ಮಾಡ್ಕೋಬೇಕಾ? ನಾವು ನಮ್ಮ ಜನಕ್ಕೆ ಹೇಳೋದು ಫಸ್ಟು, ಗೌರ್ಮೆಂಟ್ ಬಿಡಿ, ಆ ಗೌರ್ಮೆಂಟ್ ನೀಚ ಗೌರ್ಮೆಂಟು, ಅದಕ್ಕೆ ಯಾವುದೇ ವ್ಯಾಲ್ಯೂ ಇಲ್ಲ, ಅದೆಲ್ಲ ಬಿಟ್ಟು ನಿಂತಿದೆ. ನಮ್ಮ ಜನಕ್ಕೆ ಹೇಳೋದೇನೆಂದರೆ, ಈ ಫ್ರೀ ಆಸೆಗೆ ಆ್ಯಂಡ್ ಧರ್ಮದ ಸರ್ಕಾರಕ್ಕೆ, ಡಿವೈಡ್ ಆಗೋ ಸರ್ಕಾರಕ್ಕೆ ಇದನ್ನ ಬಿಡಿ. ಪ್ರಗತಿ ಮೇಲೆ ಯಾವುದು ನಿಯತ್ತಾಗಿದೆ, ಯಾವುದು ಜುನೀನಾಗಿದೆ, ಅದಕ್ಕೆ ನೆಕ್ಸ್ಟ್ ಟೈಮಲ್ಲಿ ಓಟ್ ಹಾಕಿ ಇದನ್ನು ತಲೆಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಅವ್ರಿಗೆ ಶಾರ್ಟ್ ಮೆಮರಿ ಇಟ್ಕೋಬೇಡಿ ಗೌರ್ಮೆಂಟ್ ಅವ್ರು. ನಿಮ್ಮ ಜನಗಳು ಲಾಂಗ್ ಟರ್ಮ್ ಇಟ್ಕೊಳ್ಳಿ. ಒಂದು ಸ್ವಲ್ಪ KPI ಮಾಡಿ, ಯಾವುದು ಗೌರ್ಮೆಂಟ್ ಏನು ಮಾಡಿದೆ ಲಾಸ್ಟ್ ಟೈಮಲ್ಲಿ, ಅದನ್ನೆಲ್ಲ ಸ್ಟಡಿ ಮಾಡಿ ಓಟ್ ಹಾಕಿ ಅಂತ. ಅಭಿಷೇಕ್ ಅಂತ. ಇದಿಷ್ಟು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡ್ತಿರುವಂಥ ವಿದ್ಯಾರ್ಥಿಗಳು ಜೊತೆಗೆ ಪ್ರತಿಭಟನಾಕಾರ ಮಾತಾಗಿದ್ದಾರೆ. ಒಂದು ಕಡೆಯಿಂದಾಗಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಆಗ್ರಹ ಮಾಡಿದರೆ, ಮತ್ತೊಂದು ಕಡೆಯಿಂದಾಗಿ ಮುಂದಿನ ಬಾರಿ ಚುನಾವಣೆ ಅಂದರೆ ಮುಂದಿನ ಬಾರಿ ನಿಮ್ಮ ನಾಯಕನನ್ನು ಆಯ್ಕೆ ಮಾಡುವಾಗ ಸರಿಯಾಗಿ ಯೋಚಿಸಿ ನಾಯಕನನ್ನು ಆಯ್ಕೆ ಮಾಡಿಲ್ಲ ಅಂತ ಹೇಳಿದ್ರೆ ದೇಶದ ಭವಿಷ್ಯ ಮುಂದೊಂದು ದಿನ ಬೆಂಕಿಯಲ್ಲಿ ಉರಿಯುತ್ತೆ ಅನ್ನುವಂತಹ ಮಾತನ್ನು ಕೂಡ ಪ್ರತಿಭಟನಾಕಾರರು ಹೇಳ್ತಿರುವಂಥದ್ದು. ಕ್ಯಾಮ್ರಾಸನ್ ಚಂದ್ರಶೇಖರ್ ಜೊತೆ ನಾನು ಅಥರ್ವ ರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.